ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮೊದಲನೇದಾಗಿ ಕೇಂದ್ರದ ಬಿಜೆಪಿ ಸರ್ಕಾರಕ್ಕೆ ಕರ್ನಾಟಕದ ಮೇಲೆ ತುಂಬ ಕೋಪ ಇದೆ ಅನಿಸುತ್ತೆ. ನೈಋತ್ಯ ಮುಂಗಾರಿನಿಂದ ಕರ್ನಾಟಕಕ್ಕೆ ಸಮಸ್ಯೆ ಆಗಿತ್ತು. ನಾವು ಸ್ಟೇಟ್ ಡಿಸಾಸ್ಟರ್ ರಿಲೀಫ್ ಫಂಡಲ್ಲಿ ಕಾಸು ಕೊಡಿ ಅಂತ ಕೇಂದ್ರ ಸರ್ಕಾರವನ್ನು ರಿಕ್ವೆಸ್ಟ್ ಮಾಡಿದ್ವಿ. ಬಿಜೆಪಿ ರೂಲಿಂಗ್ ಇರ್ತಕ್ಕಂಥ ಮಹಾರಾಷ್ಟ್ರಗೆ 1566 ಕೋಟಿ ಕೊಡ್ತಾರೆ ಸ್ಟೇಟ್ ಡಿಸಾಸ್ಟರ್ ರಿಲೀಫ್ ಫಂಡಲ್ಲಿ. ನಮ್ಮ ಕರ್ನಾಟಕಕ್ಕೆ ಬರೀ 384 ಕೋಟಿ ಕೊಡ್ತಾರೆ. ಇದನ್ನು ಅಶೋಕಣ್ಣವ್ರ ಅಚೀವ್ಮೆಂಟ್ ಅನ್ನೋ ಥರ ಟ್ವೀಟ್ ಮಾಡ್ತಾರೆ. ಅಶೋಕಣ್ಣನ ಏನು ಸರ್, ಮಹಾರಾಷ್ಟ್ರಕ್ಕೆ 1566 ಕೋಟಿ ಕೊಟ್ಟಿದ್ದಾರೆ, ನಮಗೆ ನೋಡಿದ್ರೆ 384 ಕೋಟಿ ಕೊಟ್ಟಿದ್ದಾರೆ. ನೀವು ಕೇಂದ್ರ ಸರ್ಕಾರದಲ್ಲಿ ಮಾತಾಡಿ ಅಂತ ಹೇಳಿದ್ರೆ ಕಾಂಗ್ರೆಸ್ 9 ಸಂಸದರನ್ನ ಕೇಳಿ ಅಂತಾರೆ. ಸರ್, ನೀವು NDA ಅವ್ರು 19 ಜನ ಗೆದ್ದಿದ್ದೀರಲ್ವಾ, ನೀವೇನು ಇಂಡಿಯಾ ಗೇಟ್ ಹತ್ರ ಹೋಗಿ ಕಳ್ಳೆ ಬೀಜ ಮಾರ್ತೀರಾ ಏನು ಸರ್? ನೀವು ಕೇಳಬೇಕು ತಾನೆ. ನಾವೇನು ಕಾಂಗ್ರೆಸ್ಗೆ ಕೇಳ್ತಿದ್ದೀವಿ ಸ್ಟೇಟ್ ಡಿಸಾಸ್ಟರ್ ಫಂಡ್ನ, ಉತ್ತರ ಕರ್ನಾಟಕದ ಜನಕ್ಕೆ ಕೇಳ್ತಾ ಇದ್ದೀವಿ. ಉತ್ತರ ಕರ್ನಾಟಕದ ಜನ ಯೋಚನೆ ಮಾಡಬೇಕು. ನೋಡಿ, ಉತ್ತರ ಕರ್ನಾಟಕದ ಜೊತೆ ಬಿಜೆಪಿ ನಿಲ್ತಾ ಇಲ್ಲ. ಕೇಂದ್ರದ ಬಿಜೆಪಿ ಉತ್ತರ ಕರ್ನಾಟಕಕ್ಕೆ ಮೋಸ ಮಾಡ್ತಿದೆ. ಆ ಉತ್ತರ ಕರ್ನಾಟಕದ ಇಲಿಗಳು, ಫೈರ್ ಬ್ರ್ಯಾಂಡ್ಗಳೆಲ್ಲ ಬಾಯ್ ಬಡ್ಕೊತಾ ಇರ್ತಾರಲ್ಲ, ಇವಾಗ ಕೇಳಕ್ಕೆ ಏನಾಗಿದೆಯಂತೆ ಅವ್ರಿಗೆ? ಉತ್ತರ ಕರ್ನಾಟಕಕ್ಕೆ ತಾನೆ ಏನೋ ಉತ್ತರ ಕರ್ನಾಟಕದಿಂದ ಅದೇನೋ ಆಗೋಗ್ತಾರೆ ಅಂತೆ ವಿಧಾನಸೌಧಕ್ಕೆ ಬಂದು. ಅವ್ರ ಯೋಗ್ಯತೆಗೆ ಮಹಾರಾಷ್ಟ್ರಕ್ಕೆ ಅಷ್ಟು ಕೊಡ್ತಾ ಇದ್ದಾರೆ, ಯಾಕೆ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಿದ್ದೀರಿ ಅಂತ ಕೇಳೋ ಯೋಗ್ಯತೆ ಇಲ್ಲ. ಉತ್ತರ ಕರ್ನಾಟಕಕ್ಕೆ ಬಿಜೆಪಿ ಮೋಸ ಮಾಡಿದೆ. ಅಶೋಕಣ್ಣ, ನಿಮ್ಮ ಬಿಜೆಪಿ ಮೋಸ ಮಾಡಿದೆ ನಮ್ಮ ರಾಜ್ಯಕ್ಕೆ. ನಿಮಗೆ ತಾಕತ್ತಿದ್ರೆ ಕೇಂದ್ರನ ಪ್ರಶ್ನೆ ಮಾಡಿ ನಮ್ಮ ಸ್ಟೇಟ್ ಡಿಸಾಸ್ಟರ್ ರಿಲೀಫ್ ಫಂಡ್ ನಮ್ಗೇನು ಬರಬೇಕು ಅದು ಕೊಡಿಸಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ.